ಯಾವ ರೀತಿ ಆಗಿದೆ ನೋಡಿ ಇವತ್ತು. ನಾವು ಕ್ವಿಕ್ ಎಲ್ಲದು ಕ್ವಿಕ್ ಅಂದ ಜಲ್ದಿನ ಹೋಗ್ಬೇಕಂತೇಳಿ ಇವತ್ತು ಯಾವ ಹಾದಿ ಹೊಂಟಿದ್ದೀವಿ ಅಂತ. ವಿಶೇಷವಾಗಿ 1314 ಪ್ರಕರಣಗಳಾಗಿದ್ದಾವ ಈ ವಂಚನೆ ಮಾಡುವಂಥದ್ದು, ದುಡ್ಡು ಹೊಡೆಯುವಂಥ ಜನರಿಂದಾಗೆ. ವಿಶೇಷವಾಗಿ ಇಂಥ ಪ್ರಕರಣಗಳು 2023 ಶುರು ಆಗ್ತದೆ. ಅದಕ್ಕೆ ಬರೋದ್ರು ಆಗಿದಾವಿಲ್ಲ ಅಂತಲ್ಲ. 147 ಪ್ರಕರಣ ಆಗ್ತಾವೆ. ಅದರಲ್ಲಿ 16.65 ಕೋಟಿ ರೂಪಾಯಿ ವಸೂಲಿ ಮಾಡ್ತಾರೆ. ಜಪ್ತಿ ಎಷ್ಟಾಗೈತಪ್ಪ ಅದ್ರೊಳಗೆ 1.87 1,87 ಲಕ್ಷ ಅಷ್ಟೇ ಆಗ್ತೈತಿ. ಮುಂದೆ ವಾಪಸ್ ಮತ್ತೆ ಕೊಟ್ಟಿದ್ದು 1.43 ಕೋಟಿ. ಎಷ್ಟು ಹೋಗಿದ್ರಾಗ 147 ಕೋಟಿ. ಈ 2024 874 ಕೋಟಿ ರೂಪಾಯಿ ಪ್ರಕರಣ 874 ಪ್ರಕರಣಗಳಾಗಿದ್ದಾವೆ. ಅದರೊಳಗೆ 151.24 ವಂಚನೆಗೆ ಇದು ಕೋಟಿಗಳಲ್ಲಿ ವಂಚನೆ ಆಗಿದೆ ದುಡ್ಡ. 151.24 ಜಪ್ತಿ ಆಗಿದ್ದು ಬರೀ 17.22 ಕೋಟಿ. ಉಳಿದು ಅದನ್ನ ಸಿಗಲೇ ಇಲ್ಲ. ವಾಪಸ್ ಅದ್ರಾಗ 17ರಾಗ 13.46 ಕೋಟಿ ರೂಪಾಯಿ ವಾಪಸ್ ಮಾಡಿದಾರೆ. ಇನ್ನೂ ಅವ್ರ ಕಡೆ ಉಳಿದ ಪೊಲೀಸ್ಗಳು ವಾಪಸ್ ಆಗಿದ್ದು ಜಪ್ತಿ ಆದಿದ್ದು. ಇನ್ನು 2025ರಾಗ ಇಂಥ ಪ್ರಕರಣಗಳು 293 ಇದಾವೆ ಇಲ್ಲಿವರೆಗೆ. ಅದರಾಗ 144.58 ಕೋಟಿ ರೂಪಾಯಿ ವಂಚನೆ ಆಗ್ಯದ. ವಾಪಸ್ ಜಪ್ತಿ ಆಗಿದ್ದು 5.76 ಕೋಟಿ. ನೋಡಿ ಅಷ್ಟು ಎಲ್ಲಿದೆ ಏನು. 3.44 ಕೋಟಿ ವಾಪಸ್ ಮಾಡಿದಾರೆ ಅವರು. 5.76ರಾಗ ಯಾರು ಕಳ್ಕೊಂಡಾರ ಅವ್ರಿಗೆ 3.44 ಇನ್ನೂ ಉಳಿದ ದುಡ್ಡ ಪೊಲೀಸರ ಕಡೆ ಇಲ್ಲದ ಅಂತ. ಹಿಂಗೆ ಒಟ್ಟು 1314 ಕೇಸುಗಳಾಗಿದ್ದಾವ. ಅದರೊಳಗೆ ವಂಚನೆ ಆಗಿದ್ದು 312 ವಂಚನೆ ಕೇಸ 1314